Select the most appropriate meaning of the given idiom. Idiom and precision. Okay, ಏನಿದೆ ಗೆಟ್ ಔಟ್ ಆಫ್ ಹ್ಯಾಂಡ್. ಗೆಟ್ ಔಟ್ ಆಫ್ ಹ್ಯಾಂಡ್ ಅಂದ್ರೆ ಹ್ಯಾಂಡಿಂದ ಬಿಟ್ಟು ಹೋಗೋದು, ಕಂಟ್ರೋಲ್ ತಪ್ಪು ಹೋಗೋದು, ಕೈ ಜಾರೋಗೋದು ಅಂತಲ್ಲ ಅದು. ಇದು ಆನ್ಸರ್ ಏನಾಕೈತಿ, ಗೋ ಔಟ್ ಆಫ್ ಕಂಟ್ರೋಲ್ ಆಕೈತಿ. ಓಕೆ, ನೆಕ್ಸ್ಟ್ ಏನು ಕೊಟ್ಟ ನೀವು, ನೋ ಇಂಪ್ರೂವ್ಮೆಂಟ್ ಅಂದ. ನಾನು ನೋ ಇಂಪ್ರೂವ್ಮೆಂಟ್ ಅಂದ್ರೆ ಏನೈತಿದ, ದ ಕಂಪನಿ ಈಸ್ ಫೇಸಿಂಗ್ ಅ ನಂಬರ್ ಆಫ್ ಚಾಲೆಂಜಸ್. ನೋಡಿ ಇಲ್ಲಿ ನಂಬರ್ ಐತಿ, ಮುಂದೆ ಬರಬೇಕಲ್ಲಿ ಎಸ್, ಇಲ್ಲಿ ಎಸ್ ಕರೆಕ್ಟ್ ಐತಿ. ಈಗ ಮುಂದೆ ಕೊಟ್ಟಾನೀಗ ದ ಕಂಪನಿ ಈಸ್ ಫೇಸಿಂಗ್ ಅ ನಂಬರ್ ಆಫ್ ಚಾಲೆಂಜಸ್ ಇನ್ಕ್ಲೂಡಿಂಗ್ ಬರಬೇಕಲ್ಲಿ, ಇನ್ಕ್ಲೂಡಿಂಗ್ ದ ರೈಸಿಂಗ್ ಕಾಸ್ಟ್ ಆಫ್ ರಾ ಮಟೀರಿಯಲ್ಸ್. ಸೊ ಇಲ್ಲಿ ಆನ್ಸರ್ ಇನ್ಕ್ಲೂಡಿಂಗ್ ಬರ್ತದೆ. ದ ಕಂಪನಿ ಈಸ್ ಫೇಸಿಂಗ್ ಅ ನಂಬರ್ ಆಫ್ ಚಾಲೆಂಜಸ್ ಇನ್ಕ್ಲೂಡಿಂಗ್ ಅಂದ್ರೆ ಇಲ್ಲಿ ಏನಾಗತೈತಿ, ಕಂಪನಿ ಭಾಳ ಚಾಲೆಂಜಸನ್ನು ಫೇಸ್ ಮಾಡತೈತಿ. ಎನ್ ನಂಬರ್ ಆಫ್ ಅದ್ರಾಗ ಒಂದು ಯಾವುದೈತಿ, ದ ರೈಸಿಂಗ್ ಕಾಸ್ಟ್ ಆಫ್ ರಾ ಮಟೀರಿಯಲ್ಸ್, ಅಲ್ಲಿ ಇನ್ಕ್ಲೂಡಿಂಗ ಬರ್ಬೇಕಂದ್ರೆ ಆ ಥರ ಯಾವುದು ಇನ್ಕ್ಲೂಡ್ ಆಗೈತಿ, ರೈಸಿಂಗ್ ಕಾಸ್ಟ್ ಆಫ್ ರಾ ಮಟೀರಿಯಲ್ಸ್ ಇನ್ಕ್ಲೂಡ್ ಆಗೈತಿ. ನೆಕ್ಸ್ಟ್, ಈಚ್ ಆಫ್ ದ ಫಾಲೋವಿಂಗ್ ಸೆಂಟೆನ್ಸಸ್ ಇನ್ ದ ಸೆಕ್ಷನ್ ಆಸ್ ಅ ಬ್ಲ್ಯಾಂಕ್ ಸ್ಪೇಸ್ followed by 4. Select the most appropriate and due to the dash nature of the material. The chemistry lecture was particularly challenging due to the ಈಗ ನನ್ನ ಪ್ರಕಾರ ಎರಡರ ಒಂದು ಬರಬೇಕು, ಆದರೆ ನಂಗೆ ಇದು ಗೊತ್ತಿಲ್ಲ. ಫಾರ್ ರಿವ್ಯೂ ಮಾಡೋನು, ನೆಕ್ಸ್ಟ್ ಹೋಗೋಣ. ಓಕೆ, ಆ್ಯಂಟೋನಿಮ್ ಸಿನೋನಿಮ್ ಬೆಫೆಲ್ ಏನು ಗೊತ್ತಿಲ್ಲ, ನೋಡೋಣ ಆಮೇಲೆ. ನೆಕ್ಸ್ಟ್ ಕೊಟ್ಟ ನೀವು ಕ್ಯಾನ್ ಸಬ್ಸ್ಟಿಟ್ಯೂಟ್ ನಾನು, ಮಹೇಶ್ ಆ್ಯಸ್ ಲರ್ನ್ಡ್ ನಾಟ್ ಟು ಟೇಕ್ ಥಿಂಗ್ಸ್ ಸೀರಿಯಸ್ಲಿ. ಸೆಲೆಕ್ಟ್ ದ ಮೋಸ್ಟ್ ನಾಟ್ ಟು, ಓಕೆ, ಇಡಿಯಮ್ ಆ್ಯಂಡ್ ಫ್ರೇಸ್. ನಾಟ್ ಟು ಟೇಕ್ ಥಿಂಗ್ಸ್ ಸೀರಿಯಸ್ಲಿ, ಯುವರ್ ಗೆಸ್ ಈಸ್ ಆ್ಯಸ್ ಗುಡ್ ಆ್ಯಸ್ ಮೈನ್, ಟೇಕ್ ಇಟ್ ವಿತ್ ಅ ಗ್ರೇನ್ ಆಫ್ ಸಾಲ್ಟ್, ದ್ಯಾಟ್ಸ್ ದ ಲಾಸ್ಟ್ ಸ್ಟ್ರಾ, ಪುಲ್ ಸಮ್ಮೋನ್ಸ್ ಲೆಗ್. ಪುಲ್ ಸಮ್ಮೋನ್ಸ್ ಲೆಗ್ ಅಂದ್ರೆ ಇನ್ನೊಬ್ಬರನ್ನು ಕಾಡಿಸೋದಾತ. ಯುವರ್ ಗೆಸ್ ಈಸ್ ಆ್ಯಸ್ ಗುಡ್ ಆ್ಯಸ್ ಮೈನ್, ಇದು ಬಿಡಿ ಯಾರ್ರೆ ಒಂದೈತಿ. ಈಗ ಟೇಕ್ ಇಟ್ ವಿತ್ ಅ ಗ್ರೇನ್ ಆಫ್ ಸಾಲ್ಟ್, ದ್ಯಾಟ್ಸ್ ದ ಲಾಸ್ಟ್ ಸ್ಟ್ರಾ. ನನಗೆ ಯಾಕೋ ಇದು ಅನ್ಸತೈತಿ, ಹೆಂಗಂದ್ರೆ ರೀಸನ್ ಏನಂದರೆ ಹೆಂಗೈತಿ, ಇದಾಗಂಗಿಲ್ಲ. ಇನ್ನು ಉಳಿದು ಮೂರ ಒಂದು ಆನ್ಸರ್ ಐತಿ. ಯುವರ್ ಗೆಸ್ ಈಸ್ ಆ್ಯಸ್ ಗುಡ್ ಆ್ಯಸ್ ಮೈನ್ ಮತ್ತು ಯಾವುದೋ ಒಂದು ಸಿಚುವೇಶನ್ ಸೀರಿಯಸ್ ತೊಗೊರೋದಿಲ್ಲ ಅನ್ನೋದೆರಡು ಒಪ್ಪಂಗಿಲ್ಲ. ಉಳಿದು ಎರಡು. ದ್ಯಾಟ್ಸ್ ದ ಲಾಸ್ಟ್ ಸ್ಟ್ರಾ ಅಂದರೆ ಕೊನೆ ಮೂಮೆಂಟಿಗೆ ಬಂದು ಕೈ ಬಿಡೋದು, ಇಲ್ಲ ಲಾಸ್ಟ್ ಮೂಮೆಂಟ್ ಹಿಂಗೆಲ್ಲ ಬರ್ತದೆ. ನೋಡೋದು ಈಗ ಏನಾಕೈತಿ ಅಂದ್ರೆ ಅಂಟಿಕಕ್ಕೆನ ಈಗ ಕೊಟ್ಟ ನೀವು ಎರರ್ ಕಂಡಿಡ ನೀವು. ದ ಆಡಿಯನ್ಸ್ ಆ್ಯಸ್ ಬೀಯಿಂಗ್ ಆ್ಯಂಗ್ರಿ ಆ್ಯಸ್ ದ ಮ್ಯಾಜಿಷಿಯನ್ ಇಸ್ ನಾಟ್ ಪರ್ಫಾರ್ಮಿಂಗ್ ಆ್ಯಸ್ ಎಕ್ಸ್ಪೆಕ್ಟೆಡ್. ದ ಆಡಿಯನ್ಸ್ as being angry as the magician is not performing as expected. ಇಲ್ಲಿ ಆ್ಯಸ್ ಬೀಯಿಂಗ್ ನೋಡೋಂಗಪ್ಪ ಆಮೇಲೆ ಮುಂದೆ. ಆ್ಯಂಟೋನಿಮ್ ಅಂದಾನು, ವೇರ್ ಈಸ್ ದ ಮ್ಯಾನ್ ದ್ಯಾಟ್ ಡನ್ ದ್ಯಾಟ್, ಎನ್ಕ್ವೈರ್ಡ್ ದಿ ಆಫೀಸರ್ ಎಗಿಟೇಡ್ಲಿ. Where is the man that done that? Calmly, unworriedly, undisturbedly. ನೋಡಿ ಈಗ ನಾ ಗೆಸ್ ಹೆಂಗೆ ಮಾಡೋದಂದ್ರೆ ಹೆಂಗೆ ಗೊತ್ತೈತಿ ಈಗ. ವೇರ್ ಇಸ್ ದ ಮ್ಯಾನ್ ದ್ಯಾಟ್ ಡನ್ ದ್ಯಾಟ್, ಎನ್ಕ್ವೈರ್ಡ್ ದ ಎಗಿಟೇಡ್ಲಿ. ಸಿಟ್ಲೆ ಕೆಲಿರ್ತಾನವ, ಸಿಟ್ಲೆ ಒಂದ ಐತಿ ಕಾಮ್ಲಿ, ಅದಕ್ಕೆ ಅದನ್ನ ಹಾಕಿನ ನೋಡಿ ಏನಾಕೈತಿ ಅಂತ. ಚೂಸ್ ದ ಕರೆಕ್ಟ್ ಸ್ಪೆಲ್ಲಿಂಗ್. ಇದನ್ನು ಅಷ್ಟೇನು ಸ್ಟ್ರಾಂಗ್ ಇಲ್ಲ. ಚೂಸ್ ದ ಕರೆಕ್ಟ್ ಸ್ಪೆಲ್ಟ್ ವರ್ಡ್, ನಿಜ ಸ್ಕಿಪ್ ಹೊಡೋನು. ನೋಡಿ ಒಂದು ಮಾತು ನೋಡಿ ಹೆಂಗೆ ಗೊತ್ತೈತಿ. ಇದು ನಿನಗೆ ಗೊತ್ತಿಲ್ಲ ಅಂದರೆ ಯಾರು ಗೊತ್ತಿರಂಗಿಲ್ಲ, ಟಫ್ ಕೊಟ್ಟಾನೆ ನೋಡಿ. ಸೊ ಮುಂದೆ ನೋಡೋಣ ಅದನ್ನು ನಾವು. ಮೊದಲು ಈಸಿ ಯಾವ ಇರ್ತಲ್ಲ ಅವ್ನು ಮಾರ್ಕ್ಸ್ ತೊಗೊಂಡ್ಬಿಡ್ಬೇಕು ನಾವು. ಮುಂದೆ ನೋಡ್ಬೇಕು ನಾವು. ವಿಚ್ ಆಫ್ ದ ಫಾಲೋವಿಂಗ್ ಈಸ್ ದ ಟ್ರೀಟ್ಮೆಂಟ್ ಆಫ್ ಪರ್ಸ್ನಾಲಿಟಿ ಡಿಸಾರ್ಡರ್ಸ್. ಪರ್ಸ್ನಾಲಿಟಿ ಸೈಚಿಯಾಟ್ರಿ. ನ್ಯೂರೋಸಿಸ್ ಅಂದರೆ ಏನಿದೆ, ಇದು ಕಾರ್ಡಿಯೋಗ್ರಾಮ್ ಅಂತಾರಲ್ಲ,
ಸೈಕೋಸಿಸ್, ಸೈಕ್ಯಾಟ್ರಿ ಮೇ ಬಿ, ಪರ್ಸ್ನಾಲಿಟಿ ಡಿಸಾರ್ಡರ್ಸ್. ಓಕೆ, ನಿಂಗಂದ್ರೆ ಗೊತ್ತಿದೆ, ಯಾಕಂದ್ರೆ ಎಲ್ಲ ಗೊತ್ತಿಲ್ಲ ಡಿಸಾರ್ಡ್ರಿಂದ ಏನೇನಿಲ್ಲ ಅಂತ ಬಿಡೋದು. ಕರೆಕ್ಟ್ಲಿ ಸ್ಪೆಲ್ಡ್ ವರ್ಡ್ ಮತ್ತು ಅದು ಮತ್ತು ನೋಡ ಸ್ಕಿಪ್ ಬಿಡಂಗಪ್ಪ ಆನ್ ಮಾಡೋಕೆ ಬರ್ತೈತಿ, ಇನ್ನೂ ಟೈಮ್ ಐತಿ ನೋಡ. ನೀವು ಒನ್ ಆಫ್ ದ ಕಂಟೆಂಟ್ ಎರರ ರೋವರ್ ಹ್ಯಾಡ್ ಇಟನ್ ದ ಪೈ ಬಿಫೋರ್ ವಿ ಗಾಟ್ ಹೋಮ್ ಆಗಬೇಕಿದೆ. ಓಕೆ, ಅದೇ ಎಷ್ಟು ಈಸಿ ಆಯಿತು ಇದು, ಇಲ್ದಲ್ಲ ಇದನ್ನು ನಾನು. ಇದು ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ ಐತಿ, ಅದಕ್ಕಿಂತ ಮುಂಚೆ ಒಂದು ಫಾಸ್ಟ್ ಪರ್ಫೆಕ್ಟ್ ಟೆನ್ಸ್ ಇದ್ದಾಗ ಒಂದು ಸಿಂಪಲ್ ಪಾಸ್ಟ್ ಇರಬೇಕು. ಈಸಿ ಕೊಟ್ಟ ನೋಡಿವ. ಸೆಲೆಕ್ಟ್ ದ ಮೋಸ್ಟ್ ಅಪ್ರೋಪ್ರಿಯೇಟ್ ಮೀನಿಂಗ್ ಆಫ್ ದ ಗಿವನ್ ಇಡಮ್. ಫಿಟ್ ಆ್ಯಸ್ ಅ ಫಿಡಲ್, ಫಿಟ್ ಆ್ಯಸ್ ಎ ಫಿಡಲ್, ಅ ಗುಡ್ ಆ್ಯಂಡ್ ಯೂಸ್ಫುಲ್ ಇನ್ವೆನ್ಷನ್, ಸಮಥಿಂಗ್ ಈಸ್ ಪರ್ಫೆಕ್ಟ್, ಟು ಬಿ ಇನ್ ಗುಡ್ ಹೆಲ್ತ್, ಟು ಬಿ ಎಕ್ಸ್ಟ್ರೀಮ್ಲಿ ಫಿಟ್ ಆ್ಯಸ್ ಫಿಡಲ್. ಫಿಟ್ ಅಂದರೆ ಬರೋಬ್ಬರು ಕುಂಡ್ರಾತೈತಿ, ಫಿಟ್ ಆಗೈತಿ ಅಂತ ನಾ ಇದನ್ನು ಹಾಕತ್ತೀನಿ, ನನಗೆ ಗೊತ್ತಿಲ್ಲ, ನೀವೆಲ್ಲ ಓದಿರ್ತಿಲ್ಲ, ಹೆಂಗೆ ಗೊತ್ತೈತಿ ಅದು. ಅಂದ್ರೆ ಹೆಂಗೆ ನಾ ಹೆಂಗೆ ಗೆಸ್ ಮಾಡತ್ತೀನಿ, ಫಿಟ್ ಆ್ಯಸ್ ಫಿಡಲ್ ಅಂದ್ರೆ ಪರ್ಫೆಕ್ಟ್ ಐತಿ ಅಂತ. ನೋಡಿ ಏನು ಹಾಕೈತಿ ಆನ್ಸರ್ ಟಿಕ್ ಮಾಡೋನು ಮುಂದೆ. ಪರ್ಸನ್ ಹೂ ಈಟ್ಸ್ ಹ್ಯೂಮನ್ ಫ್ಲೆಶ್, ಯಪ್ಪ ಹೆಂಗೆ ಗೊತ್ತಿಲ್ಲ ಬಿಡೋದು. ಸೆಲೆಕ್ಟ್ ದ ಮೋಸ್ಟ್ ಅಪ್ರೋಪ್ರಿಯೇಟ್ ಏನು ಕೊಟ್ಟ ನೀವು. ದ ನೋವೆಲ್ಸ್ protagonist is a dash figure misunderstood by society and living on the fringe. The novel's protagonist is a select the most appropriate conjunction. Not only did he lose the game, but he also tough what on way. Next, most preposition. One country has derogated dash Rome. One country has derogated by, from, with, to, by. ಇವ್ರದಿಂದ ಅದು ಏನು ಆಗಿದೆ ಅಂತ ಕೊಟ್ಟಾನ. ಒಂದು ಬೈ ಮತ್ತು ಫ್ರಾಮ್ ಹಚ್ಬೋದು, ಬೈಯು ಹಚ್ಬೋದಿಲ್ಲ. ಬೈ ಅಂದ್ರೆ ಬೈ ಅಂತ ಫ್ರಾಮ್ ಎರಡೂ ಬರ್ತದೆ ನೋಡೋಂಗೆ, ಆಮೇಲೆ ಮಾಡೋಣ ಅಂತ. ಚೂಸ್ ದ ಕರೆಕ್ಟ್ಲಿ ಸ್ಪೆಲ್ಟ್ ವರ್ಡ್, ಅಗೇನಿದೆ ಬಂತು, ಸ್ಕಿಪ್ ಹೊಡಿನು ಮುಂದೆ ಹೋಗೋನು. ಸಿನೋನಿಮ್ ಕೊಟ್ಟಂದು ಕೆಲೆಸ್ಟಿಯಲ್, ಮುಂದೆ ನೋಡೋಣ. ಇಡಿಮಿನ್ ಪ್ರೋವರ್ಬ್ಸ್, ದೇರ್ ಇಸ್ ನೋ ಯೂಸ್ ಫ್ಲೋಗಿಂಗ್ ಅ ಡ್ಯಾಶ್ ಹಾರ್ಸ್, ಡೆಡ್ ಹಾರ್ಸ್, ಸತ್ಯದ ಕುದುರೆಯನ್ನು ಇನ್ನೊಮ್ಮೆ ಬಡ್ದು ಬೀಸೋದು. ಇನ್ನೂ ನೋಡೋಣ, ಇದು ನಾನು ಡೆಡ್ ಅಂತ ನಂಗೆ ಗೊತ್ತಿಲ್ಲ ಇನ್ನೂ ಅಂತದ, ಸುಮ್ಮನೆ ಡೆಡ್ ಹಾಕತ್ತೆ ನಾನು. ಇಲ್ಲಿ ಬಂತು ನೋಡ, ಇಲ್ಲಿ ಎಲ್ಲರದು ಮಾರ್ಕ್ಸ್ ಇಲ್ಲ ಹೋಗ್ತಾವೆ. ಓಕೆ, ಹೆಂಗೆ ಓದೋ ಗೊತ್ತಿದ್ದು ನೋಡ್ರಿ ಅವ್ರೀಗ ಸ್ಟಾರ್ಟಿಂಗ್ ಓದ್ಕೊಂಡು ನೋಡಿ ಕೊಟ್ಟ ನೀವು. ಪ್ರಿಮಿಟಿವ್ ಕಲ್ಚರ್ಸ್ ಆರ್ ದೋಸ್ ದ್ಯಾಟ್ ಎಕ್ಸಿಸ್ಟ್ ಇನ್ ಸೊಸೈಟೀಸ್ that have not yet developed advanced technology or complex social dash. These cultures are often characterized by their close relationship with nature world. Despite being considered primitive, these cultures have a rich history and a unique way of life. ಒಂದು ಯಾವುದೋ ಒಂದು ಇದ್ರ ಕೊಟ್ಟ ನಾವು ಕಲ್ಚರ್ ಬಗ್ಗೆ, ಪ್ರಿಮಿಟಿವ್ ಕಲ್ಚರ್ಸ್ ಅಂತ ಕೊಟ್ಟಾನ, ಅದ್ರ ಬಗ್ಗೆ ಎಲ್ಲ ಕೊಡತಾನೆ ಇಲ್ಲಿ. ಏನು ಕೊಟ್ಟ ನೀವು, ಪ್ರಿಮಿಟಿವ್ ಕಲ್ಚರ್ಸ್ ಆರ್ ದೋಸ್ ದ್ಯಾಟ್ ಎಕ್ಸಿಸ್ಟ್ ಇನ್ ಸೊಸೈಟೀಸ್ ದ್ಯಾಟ್ ಹ್ಯಾವ್ ನಾಟ್ ಎಟ್ ಡೆವಲಪ್ಡ್ ಅಡ್ವಾನ್ಸ್ಡ್ ಟೆಕ್ನಾಲಜಿ. ಇವೆಂಥ ಕಲ್ಚರ್ ಅಂದ್ರೆ ಅಲ್ಲಿ ಅಡ್ವಾನ್ಸ್ಡ್ ಟೆಕ್ನಾಲಜಿನೇ ಇಲ್ಲ. ಆರ್ ಕಾಂಪ್ಲೆಕ್ಸ್ ಸೋಷಿಯಲ್ ಬಾರ್ಡರ್ಸ್, ಔಟ್ಲೈನ್ಸ್, ಸ್ಟ್ರಕ್ಚರ್ಸ್, ಕಾನ್ಫಿಗರೇಷನ್ಸ್. ಸೋಷಿಯಲ್ ಸ್ಟ್ರಕ್ಚರ್ಸ್ ಬರ್ತೈತಿ ಮೇ ಬಿ, ಬಿಟ್ಟರೆ ಬಾರ್ಡರ್. ಸೋಷಿಯಲ್ ಡೆವಲಪ್ಡ್ ಅಡ್ವಾನ್ಸ್ಡ್ ಟೆಕ್ನಾಲಜಿ ಆರ್ ದ ಕಾಂಪ್ಲೆಕ್ಸ್ ಸೋಷಿಯಲ್ ಸ್ಟ್ರಕ್ಚರ್ಸ್ ಮೇ ಬಿ ನನ್ನ ಪ್ರಕಾರ. ನೋಡೋಣ ಅಂದರೆ ಹೆಂಗಂದ್ರೆ ಸೋಷಿಯಲ್ ಸ್ಟ್ರಕ್ಚರ್ ಇರ್ತಿಲ್ಲ, ಸೋಷಿಯಲ್ ಬಾರ್ಡರ್ಸು ಬರ್ತೈತಿ. ಸ್ಟ್ರಕ್ಚರ್ ಅಂದರೆ ಒಂದು ಕೈಂಡ್ ಆಫ್ ಹಿಂಗೆ ಸೋಷಿಯಲ್ ಸ್ಟ್ರಕ್ಚರ್ ಅದೆಲ್ಲ ನೋಡ್ಕೊಂಡು ಹಾಕತ್ತೀನಿ ನಾವು. ನಂಗೆ ತಪ್ಪಿನ ಸಹಿತ ಹಾಕೋ ನಂಗದ ನೋಡೋಣ. These cultures have a rich history and a unique way of life that is dash studying and preserving. That is important. That is worth important. That is worth studying. ಓಕೆ, ಇದು ಬರ್ತದೆ ವರ್ತ್. ಇನ್ಸಿಗ್ನಿಫಿಕೆಂಟ್ ಅಂದ್ರೆ ಅನ್ಇಂಪಾರ್ಟೆಂಟ್. ಇದು ಹೊತ್ತು ಟ್ರೈವಲ್ ಅಂದ್ರೆ ಇದು ಇಂಪಾರ್ಟೆಂಟ್. ಆದರೆ ಇಲ್ಲಿ ದಟ್ ಈಸ್ ಇಂಪಾರ್ಟೆಂಟ್ ಟು ಸ್ಟಡಿಂಗ್ ಆಗಬೇಕಾದ್ರೆ
ಇಟ್ ಇಸ್ ವರ್ತ್ ಸ್ಟಡಿಂಗ್ ಬರ್ತದೆ. ಓಕೆ, ವರ್ತ್ ಸ್ಟಡಿಂಗ್ ಬರ್ತದೆ. ದೀಸ್ ಕಲ್ಚರ್ಸ್ ಆಫನ್ ಹ್ಯಾವ್ ಅ deep understanding of the environment and its cycles, and they have developed intricate systems of knowledge and belief that are closely tied to nature. For example, indigenous cultures in Amazon rainforest have an dash knowledge of medicinal properties of plants. Indigenous cultures in the Amazon rainforest have an estimated knowledge have and gained knowledge have and gained ಬರಂಗಿಲ್ಲ, ಯಾಕಂದ್ರೆ ಆ್ಯನ್ ಐತಿ, ಆ್ಯನ್ ಮುಂದೆ ಗೇನ್ ಬರಂಗಿಲ್ಲ, ಉಳಿತೈತೆ ಅಕ್ವೈರ್ಡ್ ಇನಿಷಿಯೇಟಿವ್ ಎಸ್ಟಿಮೇಟೆಡ್. ಅಕ್ವೈರ್ಡ್ ನಾಲೇಜ್, ಎಸ್ಟಿಮೇಟ್ ನಾಲೆಜ್, ಇಂಟಿಮೇಟ್ ನಾಲೆಜ್ ಎರಡೂ ಕಡೆ ಇಡಿ ಐತಿ. ನಾಲೇಜನ್ನು ಒಂದು ಡಿಸ್ಕ್ರೈಬ್ ಮಾಡೋಕೆ ನಮ್ಗೆ ಆ್ಯಡ್ವರ್ಬ್, ನಾಲೆಜ್ ಅನ್ನೋದೇನಿದೆ ನೌನ್ ಇದು, ಇದನ್ನು ಡಿಸ್ಕ್ರೈಬ್ ಮಾಡೋಕೆ ನಮ್ಗೆ ಏನು ಬೇಕು, ಎಡ್ಜೆಕ್ಟಿವ್ ಬೇಕು. ಅಕ್ವೈರ್ಡ್ ಎಸ್ಟಿಮೇಟೆಡ್ ಅಂತೂ ಆಗಂಗಿಲ್ಲ. ಇಂಟಿಮೇಟ್ ನಾಲೆಜ್ ಆಫ್ ದ ಮೆಡಿಸಿನ್. ನಾಲ್ಕನೇದು ಡಾಡ್ಲೆ ಮಾಡೋದು, ನೂಲಿ ಡಾಡ್ಲೆ ಮಾಡೋದು ಬಿಟ್ಟರೆ ಸ್ವಲ್ಪ ಜೋರು ಓದೋದು ಹೆಂಗೆ ಗೊತ್ತೈತಿ. ಓಕೆ, ಅನದರ್ ಇಂಪಾರ್ಟೆಂಟ್ ಆಸ್ಪೆಕ್ಟ್ ಈಸ್ ದ್ಯಾಟ್ ದೀಸ್ ಕಲ್ಚರ್ಸ್ ಆಫನ್ ಹ್ಯಾವ್ ಕಾಂಪ್ಲೆಕ್ಸ್ ಸಿಸ್ಟಮ್ಸ್ ಆಫ್ kinship and social hierarchy. Despite the many challenges that primitive culture face, including the dash of modern society, including the migration of modern society and environmental degradation, these cultures have an important role to play in our understanding of the human experience. Okay, despite the many challenges that primitive culture face, including the dash of modern societies, migration, possession, encroachment of modern society. ಎಂಕ್ರೋಚ್ಮೆಂಟ್ ಅಂದರೆ ಇಲ್ಲಿ ಬಂದು ತಾವಿರೋದು, ಇದು ಕೆಲಸ ಮಾಡತ್ತೆ. ನಾನು ಎಸ್ಟಿಮೇಷನ್ನ ಇಲ್ಲಿಂದ ಬರಬೇಕೀಗ. ಇನ್ಕ್ಲೂಡಿಂಗ್ ದ ಡ್ಯಾಶ್ ಆಫ್ ಮಾಡರ್ನ್ ಸೊಸೈಟಿ. ಇದನ್ನು ಹಂಗೋಡು ಮಾಡೋಣಪ್ಪ ಒಂದು ಸೆಕೆಂಡ್. ಐದನೇತಿಗೆ they offer a different dash on the world and they offer a different perspective on the world and its complexity, and their tradition and knowledge have the potential to inform and enrich our modern lives. These cultures have an important role to play in our understanding of the human experience. They offer a different dash on the world. They offer a different conclusion on the world. ಎಂಡಿಗೆ ಬಂತಲ್ಲ, ಇದು ಅದೇ ಕನ್ಕ್ಲೂಷನ್ ಹಾಕೋಣ ನಾವು. ಇಲ್ಲಿ ಇನ್ನೂ ಅಂತ ಕೊಡೋಣ ಈಗ. ಓಕೆ, ಇದೊಂದೇನು ಬಿಟ್ಟಲ್ಲ, ಏನೇ ಇರ್ಬೋದು ಇದು. ಅನದರ್ ಇಂಪಾರ್ಟೆಂಟ್ ಆಸ್ಪೆಕ್ಟ್ ಈಸ್ ದ್ಯಾಟ್ ದಿಸ್ ಕಲ್ಚರ್ಸ್ ಹ್ಯಾವ್ ಆಫನ್ ಕಾಂಪ್ಲೆಕ್ಸ್ ಸಿಸ್ಟಮ್ಸ್ ಆರ್ kinship and social hierarchy. Despite the many challenges that primitive culture face, including the dash of modern societyಯಿಂದ ಏನೋ ಪ್ರಾಬ್ಲಮ್ ಒಂದು ಆಗತೈತಿ ರೀ. ಏನಾಗತೈತದ? ಎಂಕ್ರೋಚ್ಮೆಂಟ್, ಎಸ್ಟಿಮೇಷನ್, ಪೊಸೆಷನ್ ಆಫ್ ಮಾಡರ್ನ್ ಸೊಸೈಟೀಸ್. ಇದಕ್ಕೆ ಎಷ್ಟು ನಾವು ಪೇಪರ್ ಓದ್ತಲ್ಲ ಇದ್ರ ಮೀನಿಂಗ್ ಗೊತ್ತಾಕೈತಿ. ಎಸ್ಟಿಮೇಷನ್ ಮಾಡೋದು ಇದಂತೂ ಬರೋಂಗಿಲ್ಲ. ಎಂಕ್ರೋಚ್ಮೆಂಟ್ ಒಂದೈತಿ, ಪೊಸೆಷನ್ ಒಂದೈತಿ, ಮಿಗ್ರೇಷನ್ ಅಂದರೆ ಇನ್ನೊಂದು ಬಿಟ್ಟು ಬರೋದು. ಮತ್ತು ಎಂಕ್ರೋಚ್ಮೆಂಟ್ ಅನ್ಸೈತೆ ನನಗೆ. ನೋಡು, ಎಂಕ್ರೋಚ್ಮೆಂಟ್ ನಂಗೆ ಅನ್ಸೈತಿ. ಏನು ತಪ್ಪಾಯ್ತು. ಏನು ಕೊಟ್ಟ ನೀವು? ಒನ್ ಕಂಟ್ರಿ ಹ್ಯಾಸ್ ಡಿರೋಗೇಟೆಡ್ ಫ್ರಮ್ ರೋಮ್ ಕನ್ವೆನ್ಷನ್. ಒನ್ ಕಂಟ್ರಿ ಈಗ ನೋಡಿ, ತಪ್ಪಾಗಬಾರ್ದು, ರಾಂಗ್ ಮಾಡೋಕೆ ಹೋಗ್ಬಾರ್ದು. ಗೊತ್ತಿಲ್ಲ ಸುಮ್ಮನೆ ನೋಡಿ, ಇದು ಟಫ್ ಐತಿ. ಗೊತ್ತಿಲ್ಲ ಸುಮ್ಬಿಡ, ಇದು ಗೊತ್ತಿಲ್ಲ ಬಿಡ, ಇದು ಗೊತ್ತಿಲ್ಲ ಬಿಡ, ಇದು ರಾಂಗ್ ಸ್ಪೆಲ್ಡ್ ಐತಿ, ಇದು ಇಲ್ಲ ಕರೆಕ್ಟ್ಲಿ ಅಂದಾನು ಈತ. ದ ಆಡಿಯನ್ಸ್ ಹ್ಯಾಸ್ ಬೀಯಿಂಗ್ ಆ್ಯಂಗ್ರಿ ಆ್ಯಸ್ ದ ಮ್ಯಾಜಿಷಿಯನ್ ಈಸ್ ನಾಟ್ ಪರ್ಫಾರ್ಮಿಂಗ್ ಆಸ್ ಎಕ್ಸ್ಪೆಕ್ಟೆಡ್. ದ ಆಡಿಯನ್ಸ್ ಆ್ಯಸ್ ಅ ಬೀಯಿಂಗ್ ರಾಂಗ್ ಅಂತ ಐತಿ. ಓಕೆ, ಡ್ಯೂ ಟು ದ ಡ್ಯಾಶ್ ಆಫ್ ದ ನೇಚರ್ ಆಫ್ ದ ಮೆಟೀರಿಯಲ್, ದ ಕೆಮಿಸ್ಟ್ರಿ ಲೆಕ್ಚರರ್ಸ್ ಪರ್ಟಿಕ್ಯುಲರ್ ಡ್ಯೂ ಟು ದ ಎಕ್ಸೋಟಿಕ್. ಓಕೆ, ಟೋಟಲ್ 15 ಆನ್ಸರ್ ಮಾಡ್ಯಾನ ನಾವು. ಬೆಫ್ಲೆ. ಓಕೆ,
ಓಕೆ ರಿಜಿಸ್ಟರ್ಡ್ ರಾಂಗ್ ಮಾಡೋಣ. ಟೋಟಲ್ 15 ಆನ್ಸರ್ ಮಾಡೀನಿ, 10 ಆನ್ಸರ್ ಮಾಡಿಲ್ಲ, 3 ರೀಮ್. ಭಾಳ ಟಫ್ ಇತ್ತು ಪೇಪರ್ ಇದು. ಪೇಪರ್ ಫುಲ್ ಅಂದ್ರೆ ಫುಲ್ ಟಫ್ ಇತ್ತು ನೋಡಿ ದೋಸ್ತ. ಇದು ಮಕ್ಕಳು ಇರುತ್ತೆ ಹೊಡಕ್ಕೆ. ಪರ್ಸೆಂಟ್ ಬರೀ 72 ಐತಿ. ಪರ್ಸೆಂಟಲ್ಲಿ 72 ಕೆಲಸ ಆಗಿಲ್ಲ ದೋಸ್ತ. 80 ಮ್ಯಾಗ ಬರ್ಬೇಕಾರೆ ಅಂದ್ರೆ. ಸ್ಕೋರ್ 37. ಅಕ್ಯುರೇಸಿ ಇಷ್ಟ. 2 ತಪ್ಪಾಗಿರ್ತಾರೆ ಈಗ. 2 ತಪ್ಪಾಗಿ ನೋಡಿ ದೋಸ್ತ ರಾಹುಲ್. 2 ಬರೋಬ್ಬರು 2 ಹೆಂಗಂತೆ 2 ತಪ್ಪಾಗಿ 2 ನೋಡಿ. ಎಲ್ಲೇ ತಪ್ಪ ಒಂದ್ಸಲ ನೋಡ್ಕೊಂಬಿಡಲ್ಲ. ನೋಡಿ 1ನೇದು ಇದು ಕರೆಕ್ಟ್ ಇತ್ತಿದ. ಇದಂತೂ ಎಲ್ಲ ಈಸಿದು ಬಿಡೋದು. 2ನೇದು ಇನ್ಕ್ಲೂಡಿಂಗ್ ನಾನು ಹಿಂಗೆ ಹೇಳಿದೆ. 3ನೇದು ನಮ್ಗೆ ಯಾವ್ದ್ರ ಒಂದೊಂದು ಸಾಯ್ತದ. ಒಂದು ಎಸೋಟಿಕ್ ಮೇ ಬಿ ನೀ ಯಾವ್ದ್ರ ಒಂದಂದ್ರೆ ಇದು ಆನ್ಸರ್ ಐತೆ ನೋಡ. ನಡ್ದೈತಿ ಇದಂದ್ರೆ ಗೊತ್ತಾಗಿಲ್ಲ. ಎನ್ಕರೇಜ್ ಐತಿ, ಹ್ಯಾಪಿ ಐತಿ, ಇಗ್ನೋರೆನ್ಸ್ ಐತಿ, ಸ್ಮೂತ್ ಐತಿ. ಗೊತ್ತಿಲ್ಲ ಅಂದರೆ ಬಿಡೋದು ಹೋಲಿ, ಏನು ಯೂಸ್ ಇಲ್ಲ. ನೋಡಿದ್ದು 12 ಮಂದಿ ಮಾಡ್ಯಾರ, 15 ಮಂದಿ ಮಾಡ್ಯಾರ. 39 ಇದು ಈಸಿ ಐತೆ ಅಂಬಲ್ಲ. ನೋಡಿಲ್ಲ ಇದು ರಾಂಗ್ಲಿ ಸ್ಪೆಲ್ಟ್ ನಾ ಬಿಟ್ಟಲ್ಲ, ಅದನ್ನು ಯಾವ ಮಾಡಿಲ್ಲ ನೋಡು. ಎಷ್ಟು ಕಡಿಮೆ ಮಂದಿ ಮಾಡ್ಯಾರ. ಹಿಂಗೆ ಇರ್ತೈತೆ ಅದು. ಇದು ಈಸಿ ಐತಿ, ನಾನು ಮಾಡಲಿ ಬೇಡ. ಇದು ರಾಂಗ್ ಆಯ್ತು ನೋಡಿದ. ಫಿಟ್ ಆಸ್ ಫಿಡಲ್ ವಿತ್ ಆನ್ಸರ್ ಏನು ಟು ವಿನ್ ಗುಡ್ ನಡೀತೈತಿ. ಇದನ್ನು 89 ಮಂದಿ ಮಾಡೋಡಪ್ಪ. ಇದು ಕೆನ್ನಿಬೆಲ್ ಆನ್ಸರ್ ಕರೆ ಅಂದ್ರೆ ನಂಗೆ ಆ ಮನುಷ್ಯ ಇರ್ತದೆ ಕೆನ್ನಿಬೆಲ್ ಅಂತ ನಡೀತೈತಿ. ಇದು ನೋಡಿಲ್ಲ ಯಾರೂ ಮಾಡಿಲ್ಲ. ಇದನ್ನು 28 ಮಂದಿ ಮಾಡ್ಯಾವ. ಮೇ ಬಿ 1 ಕಂಟ್ರಿ ಆ್ಯಸ್ ಡೆರೋಗೇಟೆಡ್ ಡ್ಯಾಶ್ ಫ್ರಾಮ್ ರೋಮ್ ಕನ್ವೆಂಟ್. ಫ್ರಾಮ್ ಬರ್ಬೋದು, ಬಿಟ್ಟರೆ ಬೈ ಬರ್ಬೋದು. ನಾ ಫ್ರಾಮ್ ಹಾಕಿದೆ, ಅದು ಆನ್ಸರ್ ಐತೆ ನೋಡಿ. 3 ಅಲ್ಲ, ಅವನು 2 ಗೊತ್ತಲ್ಲ, ಏನೂ ಆನ್ಸರ್ ಹಾಕಿಲ್ಲ. ಇದೊಂದು ಸಲಂಗಿತ ಮೇನ 62 ಮಂದಿ, 35 ಮಂದಿ, 20 ಮಂದಿ, 37 ಮಂದಿ. ಈ ಲಾಸ್ಟ್ ತಪ್ಪಿತ್ತಿದ್ದು. ಆನ್ ದ ದೇ ಆಫರ್ ಅ ಡಿಫ್ರೆಂಟ್ ಡ್ಯಾಶ್ ಆನ್ ದ ವರ್ಲ್ಡ್ ಆ್ಯಂಡ್ ಇಟ್ಸ್ ಕಾಂಪ್ಲೆಕ್ಸ್. ದೇ ಆಫರ್ ಅ ಡಿಫ್ರೆಂಟ್ ಎಸ್ ಬರ್ಬೇಕು ಲಾಸ್ಟಿಗಲ್ಲಿ. ಪರ್ಸ್ಪೆಕ್ಟಿವ್ ಒಂದೈತಿ, ಪೀನೆಸ್ ಒಂದೈತಿ. ಪರ್ಸ್ಪೆಕ್ಟಿವ್ ಏನೇ ಶಟ್ ನಡೀತೈತಿ. ಇಷ್ಟು ನೋಡಿಸ್ ಕ್ವಶನ್ ಪೇಪರ. ಓಕೆ.